ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮೀ ದೇವಿಗೆ ಸಿಂಗಲ್ ಬಿನ್ಗೆ ಉಪಯೋಗಿಸ್ಕೊಂಡು ಹೇಗೆ ಅಲಂಕಾರ ಮಾಡ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಅರ್ಧ ಭಾಗ ಸೀರೆಯನ್ನು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ನೀವು ಸೀರೆಯಲ್ಲಿ ಬ್ಲೌಸ್ ಕಟ್ ಮಾಡಿಲ್ಲ ಅಂದರೆ ಪ್ಲೀಟ್ಸು ಜಾಸ್ತಿ ಬರುತ್ತೆ. ಬ್ಲೌಸ್ ಏನಾದರೂ ಕಟ್ ಮಾಡಿದರೆ ಪ್ಲೀಟ್ಸ್ ಅನ್ನೋದು ಕಡಿಮೆ ಬರುತ್ತೆ. ಸ್ವಲ್ಪ ಸಣ್ಣ ಸಣ್ಣದಾಗಿಯೇ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಒಂದು ಸಲ ಪ್ಲೀಟ್ಸನ್ನು ಮಾಡಿಕೊಂಡು ಬಾರ್ಡರ್ ಹತ್ರ ನೀಟಾಗಿ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಕೊಂಡು ಕ್ಲಿಪ್ ಅಥವಾ ಪಿನ್ನನ್ನು ನೀವು ಅಲ್ಲಿ ಸೇರಿಸ್ಕೊಳ್ಳಿ. ಹಾಗೆ ಸೀರೆಯ ಮೇಲ್ಗಡೆ ತುದಿಯಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಪ್ಲೀಟ್ಸನ್ನು ಮಾಡ್ತಾ ನೀವು ಪ್ಲೀಟ್ಸನ್ನು ಕಂಟಿನ್ಯೂ ಮಾಡ್ಬೋದು. ನಾನು ಇನ್ನೊಂದೆರಡು ಪ್ಲೀಟ್ಸನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಒಂದೆರಡು ಮೂರು ಪ್ಲೀಟ್ಸನ್ನು ಮಾಡಿಕೊಂಡು ನಂತರ ಆ ಪ್ಲೀಟ್ಸ್ಗಳನ್ನೂ ಸಹ ಜೋಡಿಸ್ಬಿಟ್ಟು ನಾನಿಲ್ಲಿ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ದಾರನ ಕಟ್ಕೊಳ್ತೀನಿ. ನೀವು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನು ಸೇರ್ಸೋಕ್ಕೆ ಆಗಲ್ಲ ಅಥವಾ ಸೇರಿಸಲ್ಲ ಅನ್ನೋರು ಈ ರೀತಿ ದಾರದಿಂದ ಕಟ್ಕೋಬೋದು. ಬಾರ್ಡರ್ ಹಾಗೆ ಸೀರೆಯ ಮೇಲ್ಗಡೆನೂ ಸಹ ನಾವು ಇದೇ ರೀತಿಯಲ್ಲಿ ದಾರದಿಂದ ಕಟ್ಕೋಬೇಕಾಗುತ್ತೆ. ನಾನಿಲ್ಲಿ ದಾರದಿಂದ ಕಟ್ಕೊಳ್ತಾ ಇದ್ದೀನಿ. ನೀಟಾಗಿ ಕೆಳಗಡೆ ಮತ್ತು ಮೇಲ್ಗಡೆ ಎರಡೂ ಸೈಡು ದಾರದಿಂದ ನೀಟಾಗಿ ಕಟ್ಕೊಳ್ಳಿ. ಎಲ್ಲ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ದಾರದಿಂದ ಕಟ್ಕೋಬೇಕಾಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಪ್ಲೀಟ್ಸ್ಗಳನ್ನ ನೀಟಾಗಿ ಕಟ್ಕೊಂಡ ನಂತರ ನಾನಿಲ್ಲಿ ಪ್ಲೀಟ್ಸ್ಗಳಿಗೆ ಗುಂಡ್ಪಿನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎರಡೆರಡು ಪ್ಲೀಟ್ಸನ್ನು ಸೇರಿಸ್ಬಿಟ್ಟು ನಾವಿಲ್ಲಿ ಗುಂಡ್ಪಿನನ್ನು ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನೀವು ಸೇರಿಸ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಪ್ಲೀಟ್ಸ್ ಅನ್ನೋದು ಎಲ್ಲೂ ಜಾರಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ಹಾಗೆ ನಮಗೆ ಸ್ಪ್ರೆಡ್ ಮಾಡೋಕ್ಕೆ ಸಮಯನೂ ಸಹ ಉಳಿಯುತ್ತೆ ಅಂತಲೇ ಹೇಳ್ಬೋದು. ನಾನಿವತ್ತು ಟೆಂಪಲ್ ಸ್ಟೈಲ್ನಲ್ಲಿ ದೇವಿಗೆ ಹೇಗೆ ಅಲಂಕಾರ ಮಾಡ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಪ್ಲೀಟ್ಸ್ಗಳಿಗೂ ಸಹ ನಾವು ಈ ರೀತಿ ಜೋಡಿಸ್ಬಿಟ್ಟು ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ಗುಂಡ್ ಪಿನ್ನನ್ನು ಸೇರಿಸ್ಕೊಳ್ಳಿ, ಈಸಿ ಆಗುತ್ತೆ. ನೋಡ್ತಾ ಇರ್ಬೋದು, ನಾನಿವಾಗ ತೋರಿಸ್ತೀನಿ. ಈ ರೀತಿಯಾಗಿ ನೀವು ಗುಂಡ್ ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ಎರಡೆರಡು ಪ್ಲೀಟ್ಸನ್ನು ಹಿಡಿದು ಮಧ್ಯಕ್ಕೆ ನಾವಲ್ಲಿ ಗುಂಡ್ ಪಿನ್ನನ್ನು ಸೇರಿಸ್ತಾ ಬರಬೇಕಾಗತ್ತೆ. ಸೆರ್ಗಿಗೆ ನಾನಿಲ್ಲಿ 1.5 ಮಾರಾಗುವಷ್ಟು ಬಿಟ್ಕೊಂಡಿದ್ದೀನಿ. ಅರ್ಧ ಸೀರೆನ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ, ಅರ್ಧ ಸೀರೆನ ಸೆರ್ಗಿಗೆ ಅಂತ ಬಿಟ್ಕೊಂಡಿದ್ದೀನಿ. ನಾನಿಲ್ಲಿ ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಂಡಿಲ್ಲ, ಉಡಿಸ್ಬೇಕಾದ್ರೇ ಪ್ಲೀಟ್ಸನ್ನು ಮಾಡ್ಕೊಳ್ತೀನಿ. ನಂತರ ನಾನಿಲ್ಲಿ ಟೇಬಲ್ ಮೇಲೆ ಒಂದು ಪೀಠನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಗಲವಾಗಿರುವಂಥ ಪೀಠನ ಇಟ್ಕೊಂಡಿದ್ದೀನಿ. ಹೈಟು ಎಷ್ಟು ಹೈಟ್ ಆದರೂ ಇರಲಿ, ಸ್ವಲ್ಪ ಅಗಲವಾಗಿರುವಂಥ ಪೀಠನ ಇಟ್ಕೊಳ್ಳಿ. ಅದ್ರ ಮೇಲೆ ಒಂದು ದೊಡ್ಡದಾಗಿರುವಂಥ ಬಿಂದಿಗೆಯನ್ನು ಇಟ್ಕೊಂಡು ಬಿಂದಿಗೆಗೆ ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಪಂಚೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಬಿಟ್ಟು ಆ ದಾರದಿಂದ ಇಲ್ಲಿ ಬಿಂದಿಗೆಯ ಕಂಠ ಭಾಗಕ್ಕೆ ಕಟ್ಕೊಳ್ತಾ ಇದ್ದೀನಿ. ಹೊಸದಾಗಿರುವಂಥ ಪಂಚೆನ ತೊಗೊಳ್ಳಿ. ಹೊಸ ಪಂಚೆನೇ ನೀವಿಲ್ಲಿ ಯೂಸ್ ಮಾಡ್ಕೋಬೇಕು ದೇವರಿಗೆ ಉಡಿಸೋದ್ರಿಂದ. ಈ ರೀತಿ ದಾರದುಂಡೆ ಎಲ್ಲ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲೆಲ್ಲ, ಆ ರೀತಿ ದಾರದುಂಡೆಯನ್ನು ತೊಗೊಬಂದು ಇಟ್ಕೊಳ್ಳಿ. ಆಗ ದೇವಿಗೆ ಸೀರೆ ಉಡಿಸ್ಬೇಕಾದ್ರೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸ್ಪಾಂಜನ್ನು ಇಟ್ಕೊಳ್ತಾ ಇದ್ದೀನಿ. ಸ್ಪಾಂಜ್ ಇಲ್ಲದೆ ಇರೋರು 2 ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿಬಿಟ್ಟು ಪಂಚೆ ಒಳಗಡೆ ಇಟ್ಬಿಟ್ಟು ನಾವಲ್ಲಿ ದೇವಿಗೆ ಚೆಸ್ಟ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಇನ್ನೊಂದು ದಾರದಿಂದ ಕೆಳಗಡೆ ಕಟ್ಕೊಂಡ್ರೆ ಸ್ಪಾಂಜ್ ಅಥವಾ ಬ್ಲೌಸ್ ಪೀಸ್ ಅನ್ನೋದು ಕೆಳಗಡೆ ಜಾರ್ಕೊಂಡು ಬರಲ್ಲ. ನಂತರ ನಾನಿಲ್ಲಿ ದೇವಿಗೆ ಕೈಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ದೇವಿಯ ಕೈಗಳಿಗೆ ಬ್ಲೌಸ್ ಪೀಸಿಂದ ಹೇಗೆ ಕವರ್ ಮಾಡ್ಕೊಳ್ಳೋದು ಅಂತ ವಿಡಿಯೋನ ಶೇರ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇಲ್ಲ. ದೇವಿಯ ಕೈಗಳನ್ನ ಕಡ್ಡಿಯ ಮೇಲ್ಗಡೆ ನೀಟಾಗಿ ಇಟ್ಕೊಂಡು ಅಲ್ಲಿ ಟೈಟಾಗಿ ಕಟ್ಕೊಳ್ಳಿ. ಸ್ವಲ್ಪ ಹೈಟ್ಗೆ ಕಟ್ಕೊಳ್ಳಿ. ನಂತರ ಬ್ಲೌಸ್ ಪೀಸಿಂದ ದೇವಿಯ ಚೆಸ್ಟ್ ಭಾಗನ ನೀಟಾಗಿ ಕವರ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಕೈ ಜಾರದೇ ಇರಲಿ ಅಂತ ದಾರನ ಕಟ್ಕೊಳ್ತಾ ಇದ್ದೀನಿ. ನಂತರ ದೇವಿಯ 2 ಕಾಲುಗಳಿಗೂ ಸಹ ದಾರನ ಸೇರಿಸಿ ಕಟ್ಟಿ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೈಟ್ ಆಗಿರುವಂಥ ಬಿಂದಿಗೆನೇ ತೊಗೊಳ್ಳಿ, ಅಲಂಕಾರ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಪೀಠದಿಂದ ಸ್ವಲ್ಪ ಹಿಂಭಾಗಕ್ಕೆ ಬರೋ ರೀತಿಯಲ್ಲಿ ಕಳಶದ ಬಿಂದಿಗೆಯನ್ನು ಇಟ್ಕೋಬೇಕು. ಅಲ್ಲಿ ಕಾಲಿಡಲಿಕ್ಕೆ ಜಾಗ ಸಿಗಬೇಕು ಪೀಠದ ಮೇಲೆ. ಆ ರೀತಿಯಲ್ಲಿ ನೀವು ಕಳಶದ ಬಿಂದಿಗೆಯನ್ನು ಇಟ್ಕೊಳ್ಳಿ. ನಾನಿಲ್ಲಿ ಎಡಗಡೆ ಕಾಲಿಗೆ ಸ್ವಲ್ಪ ಬೆಂಡ್ ಮಾಡಿಕೊಂಡು ದಾರನ ಕಟ್ಟಿ ಇಟ್ಕೊಂಡಿದ್ದೀನಿ. ಕಾಲು ಎಲ್ ಶೇಪಲ್ಲಿ ನೀಟಾಗಿ ಕಾಣಲಿ ಅಂತ ಹೇಳಿ ಸೀರೆಯ ಸೆರಗನ್ನು ಕಳಶದ ಪಕ್ಕ ಇಟ್ಕೊಂಡು ದೇವಿಯ 2 ಕಾಲುಗಳನ್ನ ನಾನು ಸೈಡ್ಗೆ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ನಾವು ಕಟ್ಕೋಬೇಕಾಗತ್ತೆ. ಟೈಟಾಗಿ ಗ್ರಿಪ್ಪಾಗಿ ದಾರದಿಂದ ಬಿಂದಿಗೆಯ ಕೆಳಗಡೆಗೆ ನಾವು ಕಟ್ಕೋಬೇಕಾಗತ್ತೆ. ಪಂಚೆಯಿಂದ ನಾವು ಬಿಂದಿಗೆನ ಕವರ್ ಮಾಡ್ಕೊಂಡಿರೋದ್ರಿಂದ ನಾವು ದಾರದಿಂದ ಪ್ಲೀಟ್ಸನ್ನು ದೇವಿಯ ಬಿಂದಿಗೆಯ ಕೆಳಭಾಗಕ್ಕೆ ಕಟ್ಟಿದಾಗ ಅದು ಗ್ರಿಪ್ಪಾಗಿ ನಿಲ್ಲುತ್ತೆ. ನೀವು ಬರೀ ಬಿಂದಿಗೆಗೆ ಕಟ್ಟಿದ್ರೆ ಕೆಳಗಡೆ ಜರುಗೋ ಚಾನ್ಸಸ್ ಇರುತ್ತೆ. ನೀಟಾಗಿ ಅಲ್ಲಿ ಟೈಟಾಗಿ ಪ್ಲೀಟ್ಸ್ಗಳು ಕುತ್ಕೋಬೇಕು, ಆ ರೀತಿಯಲ್ಲಿ ಕಟ್ಕೊಳ್ಳಿ. ನಂತರ ಸೆರಗನ್ನು ತಗೊಂಡು ನಾನು ಕಳಶದ ಹಿಂಭಾಗದಲ್ಲಿ ಹಾಕೊಳ್ತಾ ಇದ್ದೀನಿ. ಈ ಅಲಂಕಾರದಲ್ಲಿ ನಾನು ದೇವಿಗೆ ಸೆರಗಿಂದನೇ ಕಾಲುಗಳನ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಸೆರಗಿನ ಮೇಲ್ಗಡೆ ಬಾರ್ಡರ್ ಏನು ಬರುತ್ತೆ ಆ ಬಾರ್ಡರನ್ನು ದೇವಿಯ ಕಾಲುಗಳಿಗೆ ನೀಟಾಗಿ ಸುತ್ತಿ ದೇವಿಗೆ ನಾವು ಗೆಜ್ಜೆ ಹಾಕ್ತೀವಲ್ಲ ಅಲ್ಲಿ ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಮಾಡಿಕೊಂಡು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಸೀರೆಯ ಮೇಲ್ಗಡೆ ಬಾರ್ಡರ್ ಬರುತ್ತಲ್ಲ ಆ ಬಾರ್ಡರನ್ನು ದೇವಿಯ ಕಾಲುಗಳಿಗೆ ಕವರ್ ಮಾಡ್ಕೋಬೇಕು. ನಂತರ
ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟನ್ನು ದೇವಿಯ ಕಾಲಿನ ಕೆಳಗಡೆ ತಗೊಂಡೋಗಿ ಕಳಶದ ಹಿಂಭಾಗ ಹಾಕ್ಕೊಂಡು ಅಲ್ಲಿ ನೀಟಾಗಿ ಇರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ಬಾರ್ಡರ್ ಹತ್ರ ಪ್ಲೀಟ್ಸ್ಗೆ ಹಾಕಿರುವಂಥ ದಾರನ ಇಲ್ಲಿ ಬಿಚ್ಚಿಬಿಟ್ಟು ಅದ್ರ ಪ್ಲೀಟ್ಸಿನ ಒಂದು ತುದಿಯನ್ನು ತಗೊಂಡೋಗಿ ದೇವಿಯ ಕಾಲಿನ ಪಕ್ಕ ಏನು ಜಾಗ ಬರುತ್ತೆ ಅಲ್ಲಿ ಬಟ್ಟೆ ಪಿನ್ನಿಂದ ನಾನು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಸೆಕ್ಯೂರ್ ಮಾಡ್ಕೊಂಡಾಗ ನೀಟಾಗಿ ಕಾಣಿಸುತ್ತೆ. ನಾವಿಲ್ಲೇನು ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡೋದ ಅವಶ್ಯಕತೆ ಏನೂ ಇರಲ್ಲ. ಮೊದಲೇ ಈ ರೀತಿ ಗುಂಪಿನ ಹಾಕಿ ಸೆಕ್ಯೂರ್ ಮಾಡ್ಕೊಂಡಾಗ ಸೆರಗನ್ನ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸನ್ನು ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸೀರೆಯ ಸೆರಗಿನ ತುದಿ ಸ್ವಲ್ಪ ಮಾತ್ರ ಪ್ಲೀಟ್ಸನ್ನು ಮಾಡಿಕೊಂಡು ದೇವಿಯ ಭುಜದ ಮೇಲೆ ಹಾಕ್ಕೋಬೇಕು. ಎಡಗಡೆ ಭುಜದ ಮೇಲೆ ಹಾಕ್ಬಿಟ್ಟು ಅಲ್ಲಿ ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ನಾವೇನು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡಿದ್ದೀವಿ ಆ ಬ್ಲೌಸ್ ಪೀಸು ಮತ್ತು ಪ್ಲೀಟ್ಸನ್ನು ಸೇರಿಸ್ಬಿಟ್ಟು ಸೆರಗಿನ ಪ್ಲೀಟ್ಸನ್ನು ಸೇರಿಸ್ಬಿಟ್ಟು ಒಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ನೀಟಾಗಿ ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ಪ್ಲೀಟ್ಸ್ಗಳನ್ನ ನೀವಲ್ಲಿ ಜೋಡಿಸ್ಕೋಬೇಕಾಗತ್ತೆ. ನಾವು ಸೀರೆ ಉಟ್ಟಾಗ ಹೇಗೆ ಕಾಣಿಸುತ್ತೆ ಅದೇ ರೀತಿಯಲ್ಲಿ ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ಮಾಡ್ಕೋಬೇಕು. ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಂಡ ನಂತರ ದೇವಿಯ ಸೊಂಟಕ್ಕೆ ನಾವು ಒಂದು ಶೇಪನ್ನು ಕೊಟ್ಕೋಬೇಕಾಗತ್ತೆ. ಒಂದು ಶೇಪನ್ನು ಕೊಡಲಿಕ್ಕೆ ನಾವಿಲ್ಲಿ ಒಂದು ದಾರನ ಕಟ್ಕೋಬೇಕಾಗತ್ತೆ. ಹಿಂದ್ಗಡೆ ಇರುವಂಥ ಸೆರಗನ್ನು ಬಿಟ್ಬಿಟ್ಟು ನಾವು ಇಲ್ಲಿ ದಾರನ ಕಟ್ಕೋಬೇಕು. ಈ ರೀತಿ ನೀಟಾಗಿ ದಾರ ಕಟ್ಕೊಂಡು ಅಲ್ಲಿ ಸರಿ ಮಾಡ್ಕೊಳ್ಳಿ. ನೋಡಿ, ಎಕ್ಸ್ಟ್ರಾ ಇರುವಂತಹ ಸೆರಗು ಏನು ಬರುತ್ತೆ ಆ ಸೆರಗನ್ನು ನಾನು ಇನ್ನೊಂದು ಕಾಲುಗಳಿಗೆ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಆ ಸೆರಗಿನ ಒಳಗಡೆ ದೇವಿಯ ಕಾಲನ್ನು ಇಟ್ಕೋಬೇಕು. ಇಲ್ಲಿ ನಾವು ಕೆಳಗಡೆ ಬಾರ್ಡರ್ ಏನು ಬರುತ್ತೆ, ಸೀರೆಯ ಕೆಳಗಡೆ ಬಾರ್ಡರ್ ಏನು ಬರುತ್ತೆ ಆ ಬಾರ್ಡರನ್ನು ದೇವಿಯ ಕಾಲಿನ ಒಳಗಡೆ ಸೇರಿಸಿ ದೇವಿಯ ಕಾಲಿಗೆ ಬಾರ್ಡರ್ ಅನ್ನೋದು ನೀಟಾಗಿ ಸುತ್ತಬಿಟ್ಟು ಗೆಜ್ಜೆ ಕಟ್ಟೋ ಜಾಗದಲ್ಲಿ ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂತಹ ಸೀರೆ ಪಾಟನ್ನು ಈ ರೀತಿ ರೋಲ್ ಮಾಡಿಬಿಟ್ಟು ದೇವಿಯ ಮೊಣಕಾಲಿನ ಕೆಳಗಡೆ ತಗೊಂಡೋಗಿ ಅಲ್ಲಿ ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಗುಂಪಿನ ಅಥವಾ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೋದು. ನಾನಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಸೀರೆನ ಮಾತ್ರ ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಎಕ್ಸ್ಟ್ರಾ ಇರುವಂಥ ಸೀರೆ ಪಾಟನ್ನೆಲ್ಲ ದೇವಿಯ ಕಾಲಿನ ಮೇಲ್ಗಡೆ ನೀಟಾಗಿ ತಗೊಂಡು ಹೋಗಿ ದೇವಿಯ ಕಾಲಿನ ತುದಿ ಏನು ಬರುತ್ತೆ, ತೊಡೆ ಭಾಗದಲ್ಲಿ ತುದಿ ಏನು ಬರುತ್ತೆ ಆ ತುದಿಯ ಸೀರೆ ಪಾಟು ಮತ್ತು ಕೆಳಗಡೆ ಪೀಠಕ್ಕೆ ನಾವು ಹಾಸಿರುವಂಥ ಪಂಚೆ ಎರಡನ್ನೂ ಸೇರಿಸ್ಬಿಟ್ಟು ನಾವು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಕಾಲನ್ನೋದು ಕೆಳಗಡೆಗೆ ಜಾರಲ್ಲ. ಹಾಗೆ ಸೀರೆಯ ಸೆರಗಲ್ಲಿ ಇನ್ನೂ ಸೀರೆ ಪಾಟ್ ಅನ್ನೋದು ಇರುತ್ತಲ್ವ ಅದರಲ್ಲಿರುವಂಥ ಬಾರ್ಡರನ್ನು ತೊಗೊಬಂದು ದೇವಿಯ ಬಲಗಾಲಿನ ಮೊಣಕಾಲಿನ ಮೇಲೆ ನೀಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಅಲ್ಲಿ ಕವರ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರುವಂಥ ಸೀರೆ ಪಾಟನ್ನು ದೇವಿಯ ಬಲಗಾಲಿನ ಕೆಳಗಡೆ ನೀಟಾಗಿ ಸೇರಿಸಿ ಅಲ್ಲಿ ಒಂದು ಸ್ವಲ್ಪನೂ ಕಾಣದೇ ಇರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಕೆಳಗಡೆ ಬಿಟ್ಟಿರುವಂಥ ಪ್ಲೀಟ್ಸಿನ ಇನ್ನೊಂದು ತುದಿಯನ್ನು ತೊಗೊಂಡೋಗಿ ದೇವಿಯ ಬಲಗಾಲಿನ ಪಕ್ಕದಲ್ಲಿ ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಹಾಗೆ ಪ್ಲೀಟ್ಸ್ಗಳೆಲ್ಲ ನೀಟಾಗಿ ಕಾಣ್ತಿದೆಯಾ ಅಂತ ಒಮ್ಮೆ ನೋಡ್ಕೋಬೇಕು. ದೇವಿಯ ಕಾಲನ್ನು ಕ್ರಾಸ್ ಆಗಿ ಪ್ಲೀಟ್ಸ್ ಏನು ಬರುತ್ತೆ ಪ್ಲೀಟ್ಸಿನ ಮೇಲೆ ಕ್ರಾಸ್ ಆಗಿ ಇಟ್ಕೊಳ್ಳಿ. ಒಂದು ಕಾಲು ಮಡ್ಚ್ಕೊಂಡು ಕುಳಿತಿರೋ ಹಾಗೆ ಇನ್ನೊಂದು ಕಾಲು ಕೆಳಗಡೆ ಬಿಟ್ಕೊಂಡಿರೋ ರೀತಿಯಲ್ಲಿ ನಾನು ಈ ಅಲಂಕಾರನ ಮಾಡ್ಕೊಂಡಿದ್ದೀನಿ. ನಂತರ ದೇವಿಯ ಸೊಂಟಕ್ಕೆ ಡಾಬು ಅಥವಾ ಒಂದು ಲೇಸನ್ನು ಸೇರಿಸ್ಕೊಳ್ಳಿ. ಹಾಗೆ ದೇವಿಯ ಕಾಲುಗಳಿಗೆ ಗೆಜ್ಜೆಗಳನ್ನ ಸೇರಿಸ್ಕೋಬೋದು. ಹಸ್ತಪಾದಗಳಿದ್ರೆ ನೀವಿಲ್ಲಿ ಫಿಕ್ಸ್ ಮಾಡ್ಕೋಬಹುದು. ಮೆಟಲ್ದು ಲೆಗ್ಸ್ ಬರುತ್ತೆ ಅಲ್ವಾ, ಹಿತ್ತಾಳೆದೆಲ್ಲ ಲೆಗ್ಸ್ ಬರುತ್ತಲ್ವ, ಸ್ವಲ್ಪ ವೆಯ್ಟ್ ಇರುತ್ತೆ. ಅಂಥ ಲೆಗ್ಸ್ನ ಫಿಕ್ಸ್ ಮಾಡೋದಾದರೆ ಹಿಂದ್ಗಡೆಗೆ ಇನ್ನೊಂದು ಕಡ್ಡಿಯನ್ನು ಬಿಂದಿಗೆಗೆ ಕಟ್ಕೊಂಡು ಅದಕ್ಕೆ ದೇವಿಯ ಕಾಲುಗಳನ್ನ ಟೈಟಾಗಿ ಕಟ್ಕೊಂಡು ನಂತರ ಫಿಕ್ಸ್ ಮಾಡ್ಕೊಳ್ಳಿ. ಹಾಗೆ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಹಾಕಿ ಮಾವಿನೆಲೆ ವಿಳೆದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡಬಹುದು. ಈ ಅಲಂಕಾರ ನಾನಿಲ್ಲಿ ವರಮಹಾಲಕ್ಷ್ಮೀ ದೇವಿಗೆ 2 ಬಿಂದಿಗೆಯನ್ನು ಉಪಯೋಗಿಸ್ಕೊಂಡು ಹೇಗೆ ಅಲಂಕಾರ ಮಾಡ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಗಲವಾಗಿರುವಂಥ ಮಣೆಯನ್ನು ಇಟ್ಕೊಳ್ಳಿ. ಮಣೆ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ಹಾಗೆ 2 ಕಾಲುಗಳಿಗೂ ನಾನಿಲ್ಲಿ ದಾರನ ಕಟ್ಬಿಟ್ಟು ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಎಡಗಡೆ ಕಾಲ್ಗೆ ಮಂಡಿ ಹತ್ರ ಸುತ್ತಬಿಟ್ಟು ಒಂದು ದಾರನ ಕಟ್ಟಿ ಇಟ್ಕೊಂಡಿದ್ದೀನಿ. ನಂತರ ಕಳಶದ ಬಿಂದಿಗೆಗೆ ಕೈಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ತೊಗೊಂಡಿರುವಂಥ 2 ಬಿಂದಿಗೆನೂ ಒಂದೇ ಹೈಟ್ ಇದೆ, 8 ಇಂಚ್ ಹೈಟ್ ಇದೆ. ಶೇಪು ಮಾತ್ರ ಬೇರೆ ಬೇರೆ ಇದೆ. ಸುತ್ತಳತೆ ಬಂದು 20 ಇಂಚ್ ಇದೆ. ಈಗ ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ ಬಿಂದಿಗೆಗೆ. ಆ ಕಡ್ಡಿಗಳಿಗೆ ದೇವಿಯ ಕೈಗಳನ್ನ ಈ ರೀತಿ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಜಾರದೇ ಇರೋ ರೀತಿಯಲ್ಲಿ ನೀಟಾಗಿ ಕಟ್ಕೊಳ್ಳಿ.
ನೋಡಿ ಈ ರೀತಿ ದೇವಿಯ ಕೈಗಳನ್ನ ಕಟ್ಟಿ ಇಟ್ಕೊಂಡ್ರೆ ಆಯಿತು. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಂತರ ಬ್ಲೌಸ್ ಪೀಸನ್ನು ತೊಗೊಂಡು ನಾವು 4 ಫೋಲ್ಡನ್ನು ಮಾಡ್ಕೋಬೇಕಾಗುತ್ತೆ. ಬಿನ್ಗೆ ಎಷ್ಟು ಅಗಲ ಇರುತ್ತೆ ಬಿನ್ಗೆ ಮತ್ತು ಕೈ ಅದರ ಅಳತೆ ನೋಡಿಕೊಂಡು ಫೋಲ್ಡನ್ನು ಮಾಡಿಕೊಂಡು ನಂತರ ಫ್ರಂಟ್ ಸೈಡಿಂದ ಬ್ಲೌಸ್ ಪೀಸನ್ನು ಇಟ್ಟು ದೇವಿಯ ಕೈಗಳಿಗೆ ಈ ರೀತಿ ಸುತ್ತಬಿಟ್ಟು ಬ್ಯಾಕ್ ಸೈಡಲ್ಲಿ ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ನೀವು ಅಲ್ಲಿ ಸೆಕ್ಯೂರ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಈ ರೀತಿ ಪಿನ್ಗಳನ್ನ ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೀವು ಚೆಸ್ಟ್ ಬೇಕು ಅಂದರೆ ದೇವಿಗೆ ಚೆಸ್ಟನ್ನು ಮಾಡ್ಕೋಬೋದು. ಎಕ್ಸ್ಟ್ರಾ ಬ್ಲೌಸ್ ಪೀಸು ಅಥವಾ ಸ್ಪಾಂಜನ್ನು ಇಟ್ಬಿಟ್ಟು ಚೆಸ್ಟನ್ನು ಮಾಡ್ಕೋಬೋದು. ನಂತರ ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಪ್ಲಿಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಸೀರೆನಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ. ಬಿಂದಿಗೆಗೆ ಕವರ್ ಮಾಡಲಿಕ್ಕೆ ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ, ಅರ್ಧ ಭಾಗ ಸೀರೆಯನ್ನು ಸೆರಗಿಗೆ ಅಂತ ಬಿಟ್ಕೊಂಡಿದ್ದೀನಿ. ಪ್ಲೀಟ್ಸನ್ನು ನೀವು ಸಣ್ಣದಾಗಿ ಮಾಡಿಕೊಂಡ್ರೆ ಜಾಸ್ತಿ ಪ್ಲೀಟ್ಸ್ ಅನ್ನೋದು ಬರುತ್ತೆ. ನಾನಿಲ್ಲಿ ಒಂದು 15 ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ಜೋಡಿಸ್ಬಿಟ್ಟು ಬಾರ್ಡರ್ ಹತ್ರ ನಾನಿಲ್ಲಿ ದಾರಾನ ಕಟ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ದಾರ ಆದರೂ ಕಟ್ಕೋಬೋದು ಅಥವಾ ಕ್ಲಿಪ್ ಆದರೂ ಸೇರಿಸ್ಕೋಬೋದು. ಸೀರೆಯ ಮೇಲ್ಗಡೆನೂ ಸಹ ಪ್ಲೀಟ್ಸನ್ನು ಜೋಡಿಸ್ಬಿಟ್ಟು ನಾನಿಲ್ಲಿ ದಾರದಿಂದ ಕಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ 2 ಪ್ಲೀಟ್ಸನ್ನು ಸೇರಿಸ್ಬಿಟ್ಟು ಗುಂಡು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಅಲಂಕಾರನ ನಾನು ಆಲ್ರೆಡಿ ಸಿಂಗಲ್ ಬಿಂದಿಗೆನಲ್ಲಿ ಮಾಡಿ ತೋರಿಸಿದ್ದೀನಿ. ತುಂಬ ಜನ ವ್ಯೂವರ್ಸು ಡಬಲ್ ಬಿಂದಿಗೆ ಇಟ್ಬಿಟ್ಟು ಇದೇ ಅಲಂಕಾರನ ಮಾಡಿ ತೋರಿಸಿ ಅಂತ ಕೇಳಿದರು. ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಒಳ್ಳೊಳ್ಳೆ ಕಮೆಂಟ್ಗೆ ಲೈಕ್ಸ್ಗೆ ತುಂಬ ಧನ್ಯವಾದಗಳು. ನೋಡಿ ನಾನು ಈ ರೀತಿ ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. 2 ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ನಾವು ಈ ರೀತಿ ಪಿನ್ನನ್ನು ಹಾಕಿಟ್ಕೊಂಡ್ರೆ ನಾವು ಡೆಕೋರೇಷನ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡೆಕೋರೇಷನ್ ಮಾಡಿದಾಗ. ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಪ್ಲೀಟ್ಸ್ಗಳಿಗೂ ನಾನು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. 2 ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಪಿನ್ನನ್ನು ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ 2 ಮಾರು ಆಗೋಷ್ಟು ಸೆರಗಿಗೆ ಅಂತ ಬಿಟ್ಕೊಂಡಿದ್ದೀನಿ. ಸೆರಗನ್ನು ಕಳಶದ ಎಡಭಾಗದಲ್ಲಿ ಇಟ್ಕೋಬೇಕು. ನಂತರ ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ಬಿಂದಿಗೆ ಏನು ಇಟ್ಕೊಂಡಿರ್ತೀವಿ ಬಿಂದಿಗೆಯ ಕಂಠ ಭಾಗಕ್ಕೆ ನಾವಿಲ್ಲಿ ಕಟ್ಕೋಬೇಕಾಗುತ್ತೆ. ಕೆಳಗಡೆ ಇರುವಂಥ ಬಿಂದಿಗೆಗೆ ಅಕ್ಕಿ ಅಥವಾ ಗೋಧಿಯನ್ನು ನೀವಿಲ್ಲಿ ಸೇರಿಸ್ಕೊಳ್ಳಿ. ದೇವಿಯ ಎಡಗಾಲನ ನಾವೇನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸ್ ಮೇಲೆ ಇಟ್ಕೋಬೇಕು. ಇಟ್ಕೊಂಡು ನಾವೇನು ಸೆರಗಿಗೆ ಅಂತ ಸೀರೆನ ಬಿಟ್ಕೊಂಡಿರ್ತೀವಿ ಸೀರೆಯಲ್ಲಿರುವಂತಹ ಮೇಲ್ಗಡೆ ಬಾರ್ಡರನ್ನು ನಾವಿಲ್ಲಿ ತೊಗೋಬೇಕು. ಈ ರೀತಿ ಬಿಡಿಸ್ಕೊಂಡು ಮೇಲ್ಗಡೆ ಬಾರ್ಡರ್ ಏನು ಬರುತ್ತೆ ಆ ಬಾರ್ಡರ್ನ ದೇವಿಗೆ ನಾವೆಲ್ಲಿ ಗೆಜ್ಜೆ ಕಟ್ತೀವಿ ಆ ಗೆಜ್ಜೆ ಕಟ್ಟೋ ಜಾಗದಲ್ಲಿ ಒಂದು ರೌಂಡ್ ಸುತ್ತಬಿಟ್ಟು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನಿಂದ ಆದರೂ ನೀವು ಇಲ್ಲಿ ಸೆಕ್ಯೂರ್ ಮಾಡ್ಕೋಬೋದು. ಸೆಕ್ಯೂರ್ ಮಾಡಿಕೊಂಡು ನಂತರ ಸೆರಗಿನ ತುದಿಯನ್ನು ಕಳಶದ ಹಿಂಭಾಗ ಹಾಕ್ಕೊಂಡು ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟನ್ನು ದೇವಿಯ ಕಾಲಿನ ಕೆಳಗಡೆಯಿಂದ ತಗೊಂಡು ಹೋಗಿ ಕಳಶದ ಹಿಂಭಾಗಕ್ಕೆ ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ. ನೀಟಾಗಿ ಸೀರೆ ಪಾರ್ಟ್ಸ್ ಅನ್ನೋದು ಪೂರ್ತಿಯಾಗಿ ದೇವಿಯ ಕಾಲಿನ ಕೆಳಗಡೆಯಿಂದ ಕಳಶದ ಹಿಂಭಾಗಕ್ಕೆ ಸೇರಿಸ್ಕೊಂಡು ಅಲ್ಲಿ ನೀವು ನೀಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾವಿಲ್ಲಿ ಸೆರಗಿಗೆ ಅಂತ ಒಂದು 3 ಮೊಳನ ಬಿಟ್ಕೊಂಡ್ರೆ ಸಾಕು. 3 ಮೊಳನ ಬಿಟ್ಕೊಂಡು ದೇವಿಯ ಕಾಲನ್ನು ನಾವಿಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 3 ಮೊಳನ ಬಿಟ್ಕೊಂಡು ನಂತರ ಎಕ್ಸ್ಟ್ರಾ ಸೀರೆ ಪಾರ್ಟ್ ಏನು ಬರುತ್ತೆ ಆ ಸೀರೆ ಪಾರ್ಟನ್ನು ನಾನಿಲ್ಲಿ ಇನ್ನೊಂದು ಕಾಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೆರಗನ್ನು ನಾವಿಲ್ಲಿ ಪೂರ್ತಿಯಾಗಿ ಬಿಡಿಸ್ಕೊಂಡು ದೊಡ್ಡ ಬಾರ್ಡರ್ ಏನು ಬರುತ್ತೆ ಅಥವಾ ಕೆಳಗಡೆ ಬಾರ್ಡರ್ ಏನು ಬರುತ್ತೆ ಅದನ್ನ ದೇವಿಯ ಕಾಲ್ಗಳಿಗೆ ಈ ರೀತಿ ಸುತ್ತಬಿಟ್ಟು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ದೇವಿಗೆ ನಾವೆಲ್ಲಿ ಗೆಜ್ಜೆ ಕಟ್ತೀವಿ ಆ ಗೆಜ್ಜೆ ಕಟ್ಟೋ ಜಾಗದಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಸೀರೆ ಎಕ್ಸ್ಟ್ರಾ ಇದೆ ಅಂದರೆ ಈ ರೀತಿ ಕಾಲಿನ ಕೆಳಗಡೆಯಿಂದ ತೊಗೊಂಡು ಬಂದು ಬಾರ್ಡರ್ ಅನ್ನೋದು ಮೊಣಕಾಲಿನ ಮೇಲೆ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಏನಾದರೂ ಕಡಿಮೆ ಇತ್ತು ಅಂದರೆ ಅಲ್ಲೇ ರೋಲ್ ಮಾಡಿಬಿಟ್ಟು ಕಾಲಿಗೊಂದು ಶೇಪನ್ನು ಕೊಟ್ಕೊಂಡು ದೇವಿಯ ಕಾಲಿನ ಕೆಳಗಡೆ ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ಅಲ್ಲೊಂದು ನೀಟಾಗಿ ದೇವಿಯ ಕಾಲಿಗೆ ಸೀರೆಯನ್ನು ಕವರ್ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ದೇವಿಯ ತೊಡೆ ಭಾಗಕ್ಕೆ ಒಂದು ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಈ ರೀತಿಯಲ್ಲಿ ನೀಟಾಗಿ ಇಟ್ಕೊಳ್ಳಿ. ನಂತರ ನಾನಿಲ್ಲಿ ಇನ್ನೊಂದು ಕಳಶದ ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ಕಳಶದ ಬಿಂದಿಗೆಗೆ ನಾವೇನು ಬ್ಲೌಸ್ ಪೀಸ್ ಹಾಕಿಟ್ಕೊಂಡಿದ್ವಿ ಆ ಬಿಂದಿಗೆಯನ್ನು ಇಟ್ಕೊಂಡು ಡಬಲ್ ಸೈಡ್ ಟೇಪಿಂದ ಅಥವಾ ಸೆಲ್ಲೋ ಟೇಪಿಂದ ನಾವು 2 ಬಿಂದಿಗೆಗಳನ್ನ ಸೇರಿಸ್ಬಿಟ್ಟು ಅಲ್ಲಿ ಜಾಯಿನ್ ಮಾಡ್ಕೋಬೇಕು. ನಂತರ ನಾವು ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಸೆರಗನ್ನು ಪ್ಲೀಟ್ಸ್ ಮಾಡ್ತೀವಿ ಆ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನೀವು ಯಾವ ರೀತಿ ಸೆರಗು ಹಾಕ್ತೀರಾ ಅನ್ನೋದ್ರ ಮೇಲೆ ಸೆರಗನ್ನು ನೀವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ನಾನು ಈ ರೀತಿ ಅರ್ಧ ಮೊಳ ಆಗುವಷ್ಟು ಪ್ಲೀಟ್ಸನ್ನು ಮಾಡಿಬಿಟ್ಟು ಸೆರಗಿನ ತುದಿಯನ್ನು ದೇವಿಯ ಎಡಗಡೆ ಭುಜದ ಮೇಲೆ ಹಾಕ್ಬಿಟ್ಟು ಅಲ್ಲಿ ಒಂದು ಬಟ್ಟೆ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡಿಕೊಂಡು ನಂತರ ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸನ್ನು ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಚೆಸ್ಟ್ ಏನಾದರೂ ಮಾಡಿಕೊಂಡ್ರೆ ಅಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ. ನಾನೇನು ಚೆಸ್ಟ್ ಮಾಡಿಲ್ಲ, ಹಾಗೆ ಬಿಂದಿಗೆಗೆ ಬ್ಲೌಸ್ ಪೀಸಿಂದ ಕವರ್ ಮಾಡಿ ಇಲ್ಲಿ ಡೆಕೋರೇಷನ್ ಮಾಡಿ ತೋರಿಸ್ತಾ ಇದ್ದೀನಿ.
ಈ ರೀತಿಯಾಗಿ ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸ್ಗಳನ್ನ ನಾವಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೋಬೇಕಾಗತ್ತೆ. ನಾವು ಕೆಳಗಡೆ ಬಿಂದಿಗೆ ಏನು ಇಟ್ಕೊಂಡಿರ್ತೀವಿ ಬಿಂದಿಗೆಯ ಕಂಠ ಭಾಗಕ್ಕೆ ನಾವಿಲ್ಲಿ ದಾರನ ಕಟ್ಕೊಂಡು ಒಂದು ಶೇಪ್ ಕೊಟ್ಕೊಂಡ್ರೆ ಆಯಿತು. ಸೆರಗಿನ ತುದಿ ಎಕ್ಸ್ಟ್ರಾ ಏನಿರುತ್ತೆ ಎಕ್ಸ್ಟ್ರಾ ಇರುವಂಥ ತುದಿಯನ್ನು ದೇವಿಯ ಬಲಗಡೆ ಕಾಲಿನ ಕೆಳಗಡೆ ಸೇರಿಸ್ಬಿಟ್ಟು ಅಲ್ಲಿ ನೀಟ್ ಮಾಡ್ಕೊಳ್ಳಿ. ನಾವೇನು ಕೆಳಗಡೆ ಬಿಂದಿಗೆ ಏನಿರುತ್ತೆ ಸೊಂಟದ ಹತ್ರ ದೇವಿಯ ಸೊಂಟದ ಹತ್ರ ಅಲ್ಲಿ ನೀಟ್ ಮಾಡಿಕೊಂಡು ಅಲ್ಲೊಂದು ಶೇಪನ್ನು ಕೊಟ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಸೀರೆ ಪಾಟನ್ನು ಕಳಶದ ಹಿಂಭಾಗ ಅಥವಾ ದೇವಿಯ ಕಾಲಿನ ಕೆಳಗಡೆ ನೀವು ಅಲ್ಲಿ ಸೇರಿಸ್ಕೊಂಡು ನೀಟ್ ಮಾಡ್ಕೋಬೇಕಾಗತ್ತೆ. ನಂತರ ದೇವಿಯ ಸೊಂಟಕ್ಕೆ ಒಂದು ಲೇಸ್ ಅಥವಾ ಒಂದು ಡಾಬನ್ನು ಸೇರಿಸ್ಕೊಳ್ಳಿ. ಕೆಳಗಡೆ ನಾವು ಏನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸಿಗೆ ಕಟ್ಟಿರುವಂಥ ದಾರನ ಬಿಚ್ಚಿಬಿಟ್ಟು ನಾನಿಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತೀವಿ. ಪ್ಲೀಟ್ಸಿನ ಒಂದು ತುದಿಯನ್ನು ತೊಗೊಂಡೋಗಿ ದೇವಿಯ ಕಾಲಿನ ಪಕ್ಕದಲ್ಲಿ ತೊಗೊಂಡೋಗಿ ತೊಡೆ ಭಾಗದಲ್ಲಿ ನಾವಲ್ಲಿ ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ತೊಗೊಂಡೋಗಿ ನಾವಲ್ಲಿ ಪಿನ್ನನ್ನು ಸೇರಿಸ್ಕೊಬೇಕು. ಅಲ್ಲಿ ಒಂದು ಸ್ವಲ್ಪ ನೀಟಾಗಿ ಎಳ್ಕೊಂಡು ನಾವು ಈ ರೀತಿ ಪಿನ್ನನ್ನು ಸೇರಿಸ್ಕೋಬೇಕು. ಬಟ್ಟೆ ಪಿನ್ ಅಥವಾ ಗುಂಡು ಪಿನ್ನನ್ನು ನಾವಿಲ್ಲಿ ಸೇರಿಸ್ಕೋಬೋದು. ಇನ್ನೊಂದು ತುದಿಯನ್ನು ಸಹ ನಾವಿಲ್ಲಿ ದೇವಿಯ ಕಾಲಿನ ಕೆಳಗಡೆಯಿಂದ ತೊಗೊಂಡೋಗಿ ಬಲಗಡೆ ಕಾಲೇನು ಬರುತ್ತೆ ಕಾಲಿನ ತೊಡೆ ಭಾಗದಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಹಾಗೆ ಒಂದ್ಸಲ ಈ ರೀತಿ ಪಿನ್ ಹಾಕೊಂಡ ನಂತರ ಪ್ಲೀಟ್ಸ್ ಎಲ್ಲ ನೀಟಾಗಿ ಕಾಣ್ತಿದೆಯಾ ಅಂತ ಒಮ್ಮೆ ನೋಡಿಕೊಂಡು ನೀಟಾಗಿ ಸರಿ ಮಾಡಿಕೊಂಡು ದೇವಿಯ ಕಾಲುಗಳನ್ನ ಅಲ್ಲಿ ನೀಟಾಗಿ ಇಟ್ಕೊಳ್ಳಿ. ಎಡಗಡೆ ಕಾಲಿನ ಮಂಡಿ ಹತ್ರ ಏನಾದರೂ ಕೆಳಗಡೆ ಡೌನ್ ಆಗಿರೋ ರೀತಿ ಇದ್ದರೆ ಬ್ಲೌಸ್ ಪೀಸನ್ನು ಎಕ್ಸ್ಟ್ರಾ ತೊಗೊಂಡು ಬಂದು ಇಟ್ಕೊಂಡಿರಿ. ಆ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿಬಿಟ್ಟು ದೇವಿಯ ಕಾಲಿನ ಕೆಳಗಡೆ ನೀವು ಅಲ್ಲಿ ಸೇರಿಸ್ಕೋಬೋದು. ಸೀರೆಯನ್ನು ಒಂದ್ಸಲಿ ನೀಟ್ ಮಾಡ್ಕೊಂಡಿದ ನಂತರ ದೇವಿಯ ಕಾಲುಗಳಿಗೆ ಗೆಜ್ಜೆಗಳಿದ್ದರೆ ಗೆಜ್ಜೆಗಳನ್ನ ನೀವಿಲ್ಲಿ ಸೇರಿಸ್ಕೋಬಹುದು. ತುಂಬ ಜನ ವ್ಯೂವರ್ಸು ಈ ರೀತಿ ಗೆಜ್ಜೆನ ನೀವೆಲ್ಲಿ ತೊಗೊಂಡ್ರಿ ಅಂತ ಹೇಳಿಬಿಟ್ಟು ಫ್ಲಿಪ್ಕಾರ್ಟು ಮೀಶೋ ಅಮೆಝಾನಲ್ಲೆಲ್ಲ ಸಿಗುತ್ತೆ, ನೀವು ಅಲ್ಲಿ ಸರ್ಚ್ ಮಾಡಿ ತೊಗೋಬೋದು. ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಗೆ ಅಲಂಕರಿಸಿ ಜಡೆಬಿಲ್ಲೆ ಇದ್ದರೆ ಜಡೆಬಿಲ್ಲೆಯನ್ನು ಸೇರಿಸಿ ಹಾಗೆ ಮೇಲ್ಗಡೆ ಇರುವಂಥ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ವಿಳೆದೆಲೆ ಮಾವಿನೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ. ಈ ಅಲಂಕಾರದ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.